ಎಲ್ರಿಗೂ ನಮಸ್ಕಾರ. ಈಗ ತಾನೇ ಕೋಟಿ ಮೂವಿ ನೋಡ್ಕೊಂಡು ಬಂದ್ವಿ. ಅದ್ಭುತವಾಗಿದೆ ಸಿನಿಮಾ. ಪರಮ್ ಅವರ ನಿರ್ದೇಶನ ಇಂಚಿಂಚು ಗೊತ್ತಾಗುತ್ತೆ. ಸ್ಪೆಷಲಿ ನಾವೆಲ್ಲ ಕಲರ್ಸ್ ಕನ್ನಡದ ಫ್ಯಾಮಿಲಿ ಆಗಿದ್ದು ನಮ್ಮ ಬಗ್ಗೆ ಇಂಚಿಂಚು ಗೊತ್ತಿರೋದಿಲ್ಲ. ಅವರ ಬರವಣಿಗೆ, ಅವರ ಶೈಲಿ, ಅವರ ನಿರ್ದೇಶನ ಪ್ರತಿಯೊಂದು ಗೊತ್ತಾಗ್ತಾಯಿತ್ತು. ಆ್ಯಂಡ್ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಯಾರನ್ನ ಒಬ್ಬ ನಟ ಎಂಥ ಸೂಪರ್ ಸ್ಟಾರ್ ಆಗಿದ್ದರೂ ಒಂದು ಸಿಂಪಲ್ ಆಗಿರೋ ಕ್ಯಾರೆಕ್ಟರ್ನ ಸಲೀಸಾಗಿ ರಿಲಾಜಲ್ಲ ಮಾಡಬೇಕು ಅನ್ನೋದಾದರೆ ಅದು ಡಾಲಿ ಧನಂಜಯ್ ಮಾತ್ರ. ಯಾಕಂದರೆ ಇಡೀ ಸಿನಿಮಾ ಬೇರೆಯವ್ರ ಓಡಿಸ್ಕೋತಾರೆ, ಎಲ್ಲೆಲ್ಲೋ ರೋಡಲ್ಲಿ ಮಲ್ಕೋತಾರೆ. ಈ ಥರ ಎಲ್ಲ ಕ್ಯಾರೆಕ್ಟ್ರು ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮೋಸ್ಟ್ ಸಿಂಪಲಾಗಿ ಕಾಣೋದು ಅಂದರೆ ನಮ್ಮ ಡಾಲಿ ಧನಂಜಯ್ ಅವರೇ. ಅದ್ಭುತವಾದ ಆ್ಯಕ್ಟಿಂಗ್. ಆ್ಯಂಡ್ ನಾನು ತುಂಬಾ ಫ್ಯಾನ್ ಆಗಿರೋಂಥ ಕ್ಯಾರೆಕ್ಟರ್ ಅಂದರೆ ನಮ್ಮ ಸಾವುಕಾರ ರಮೇಶ್ ಇಂದರ್ ಅವರು. ಕನ್ನಡಕ್ಕೆ ಆ್ಯಕ್ಚುಲಿ ವಿಚಿತ್ರವಾದ ವಿಲನ್ ಅಂತ ಹೇಳ್ಬೋದಕ್ಕಿಂತ ಸಕ್ಕತ್ತಾಗಿ ಮಾಡಿದ್ದಾರೆ. ಸಪ್ತಸಾಗರದಾಚೆ ಆದಮೇಲೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ಬಿಟ್ರು ಕೋಟಿ ಸಿನಿಮಾದಲ್ಲಿ. ಇನ್ನು ನಮ್ಮ ತಾರೆ ಮೇಡಮು, ವಾಸುಕಿ ಅವರ ಮ್ಯೂಸಿಕ್ ಇದೆಲ್ಲ ಚೆನ್ನಾಗಿದ್ದೇ ಇದೆ. ಬಟ್ ಓವರಾಲ್ ಸಿನಿಮಾ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನಪ್ಪ ಮೂವಿ ಇಲ್ಲ, ಅದಿಲ್ಲ, ಥಿಯೇಟ್ರ್ ಕರೀತಾ ಇಲ್ಲ, ಇವೆಲ್ಲ ಹೇಳ್ತಾ ಇದ್ದೀರಲ್ಲ, ಇದನ್ನೆಲ್ಲ ಸುಳ್ಳು ಮಾಡೋಕ್ಕೆ ಅಂತ ಈ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ಬೋದು. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಖಂಡಿತವಾಗ್ಲೂ ಬನ್ನಿ, ನೋಡಿ, ಹಾರೈಸಿ. ಈ ವರ್ಷ ಮತ್ತು ಹೋದ ವರ್ಷ ಕನ್ನಡ ಸಿನಿಮಾಗಳಲ್ಲಿ ಕೆಯಿಂದ ಶುರುವಾದ ಎಲ್ಲ ಸಿನಿಮಾಗಳು ಹಿಟ್ ಆಗಿದೆ ಅಂತೆ. ಅಂದರೆ KGF ಇರ್ಬೋದು, KGF 2 ಇರ್ಬೋದು, ಕಾಂತಾರ ಇರ್ಬೋದು, ಕಾಟೇರ ಇರ್ಬೋದು. ಆ ಸಾಲಿಗೆ ಒಂದು ಹೊಸ ಸೇರ್ಪಡೆ ಕೋಟಿ ಸಿನಿಮಾ. ಆ ಅರ್ಹತೆ ಮತ್ತು ಯೋಗ್ಯತೆ ಎಲ್ಲವೂ ಸಿನಿಮಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹಾರೈಸಿ. ಐ ಥಿಂಕ್ ನಮ್ಮಿಬ್ಬರಿಗೂ ಮಾತಾಡೋಕ್ಕೆ ನಮ್ಮ ಅಣ್ಣ ಮತ್ತು ನಮ್ಮ ಯಜಮಾನ್ರು ಏನೂ ಬಿಟ್ಟಿಲ್ಲ. ಬಟ್ ಒನ್ ಥಿಂಗ್ ಹೇಳಬೇಕು, ಪರಮ್ ಸರು ಇಷ್ಟು ದಿನ ಒಳ್ಳೊಳ್ಳೆ ಶೋಸ್ ಕೊಟ್ಟರು. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಮೂವಿನ ನೋಡಿ. ತಾರಮ್ಮ, ಧನಂಜಯ್ ಸರು, ಹಾಗೆ ನಮ್ಮ ಮುರುಘಾ ಮಾಸ್ಟರು ಒಳ್ಳೆ ಸೂಪರ್ ಸಾಂಗ್ಗೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಹೀರೋಯಿನು ಎಲ್ಲರೂ, ಇಡೀ ಟೀಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದೆ. ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಟು ಎಂಟೈರ್ ಕೋಟಿ ಟೀಮ್. ಬಂದು ಥಿಯೇಟ್ರಿಗೆ ಮೂವಿ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಈಗಷ್ಟೇ ಕೋಟಿ ಸಿನಿಮಾ ನೋಡಿ ಹೊರಗಡೆ ಬಂದಿದ್ದೀವಿ. ಸೊ ಕತೆ ತುಂಬ ಚೆನ್ನಾಗಿದೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತುಂಬ ನ್ಯಾಯಯುತವಾಗಿ ಬದುಕಬೇಕು ಜೀವನದಲ್ಲಿ. ಅಂದರೆ ಆಲ್ರೆಡಿ ಮೋಸ ಮಾಡ್ತಾ ಬದುಕ್ತಾ ಇರೋರು ಹೇಗೆ ಅವನನ್ನು ಅಡ್ಡದಾರಿಗೆ ಎಳೆಯೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಕತೆ ತುಂಬ ಚೆನ್ನಾಗಿದೆ. ಆದರೂ ಕೂಡ ಇವ್ರಿಗೆ ಅವರು ಯಾವ ರೀತಿ ಪಾಠ ಕಲಿಸ್ತಾರೆ ಅಂತ ಪರಮ್ ಸರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಅನಿಸೋದೇ ಇಲ್ಲ. ಅಷ್ಟು ಅದ್ಭುತವಾಗಿ ಡೈರೆಕ್ಷನನ್ನು ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಪರಮ್ ಸರ್. ಆ್ಯಂಡ್ ನೀವು ಕೂಡ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.